ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಮೊನ್ನೆ ಒಬ್ಬ ಕುರಿ ಕಾಯೋ ಯುವಕ UPSC ಎಕ್ಸಾಮ್ ಪಾಸ್ ಮಾಡಿದ್ದನ್ನು ಕೇಳಿದ್ವಿ. ಪಾನಿಪುರಿ ಮಾರೋ ವ್ಯಕ್ತಿಯ ಮಗ ಭಾರತ ಕ್ರಿಕೆಟ್ ತಂಡದಲ್ಲಿ ಮಿಂಚೋದನ್ನು ನೋಡಿದ್ದೇವೆ. ಆದರೆ ಇದು ಬಹಳ ವಿಚಿತ್ರದ ಕತೆ. ಒಬ್ಬ ಟೈಲರ್ ಬಟ್ಟೆ ಹೊಲಿದುಕೊಂಡು ಇದ್ದವನು ಕಾಶ್ಮೀರದ ಇಡೀ ಭಯೋತ್ಪಾದಕ ಸಂತತಿಗೆ ಗುರುವಾಗಿಬಿಟ್ಟಿದ್ದ. TRF ಅನ್ನೋ ಉಗ್ರ ಸಂಘಟನೆಗೆ ಮೊದಲ ಚೀಫ್ ಕೂಡ ಆಗಿದ್ದ. ಅದು ಬಿಡಿ, ಇನ್ನೊಂದು ಕತೆ ಏನಂದರೆ, ಈತನ ಒಂದೇ ಕುಟುಂಬದಲ್ಲಿ 24 ಹಂದಿಗಳು ಭಯೋತ್ಪಾದಕರಾಗಿ ಮೆರೆತಿದ್ದಾರೆ. 20 ವರ್ಷದಿಂದ ಕಾಶ್ಮೀರದಲ್ಲಿ ಇವರು ಹರಿಸಿದ ರಕ್ತಕ್ಕೆ ಲೆಕ್ಕವೇ ಇಲ್ಲ. ಅಂಥ ಒಬ್ಬ ರಕ್ಕಸನ ಹೆಸರು ಮೊಹಮ್ಮದ್ ಅಬ್ಬಾಸ್ ಶೇಖ್. ವೀಕ್ಷಕರೇ, ಈತ ಕಾಶ್ಮೀರಿ ಕಣಿವೆಯ ತುಂಬ ಹಳೆ ಉಗ್ರಗಾಮಿ. ಇವನ ಹೆಸರು 2021 ಟಾಪ್ ಮೋಸ್ಟ್ ವಾಂಟೆಡ್ ಉಗ್ರಗಾಮಿಗಳ ಲಿಸ್ಟ್ನಲ್ಲಿ ಕೂಡ ಇತ್ತು. ಈತ ಉಗ್ರನಾಗಿದ್ದು ಹೇಗೆ, ಆತನ ಇಡೀ ಫ್ಯಾಮಿಲಿ ಭಯೋತ್ಪಾದಕರಾಗಿದ್ದ ಹೇಗೆ, ಕೊನೆಗೆ ಈತನ ಅಂತ್ಯ ಹೇಗಾಯಿತು, ಈ ಮುದಿ ಹಂದಿಯನ್ನು ಯಾಕಾಗಿ ಕಾಶ್ಮೀರಿ ಕಣಿವೆಯ ಭಯೋತ್ಪಾದಕರು ತಮ್ಮ ಗುರು ಅಂತಾರೆ, ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ. ಕೊನೆವರೆಗೂ ಮಿಸ್ ಮಾಡದೆ ವಿಡಿಯೋವನ್ನು ನೋಡಿ. 1975 ಆ ದಿನ ಭಾರತ ಅದೇನು ಪಾಪ ಮಾಡಿತ್ತೋ ಗೊತ್ತಿಲ್ಲ, ಅಪ್ಪಿ ತಪ್ಪಿ ಕಾಶ್ಮೀರ ಅನ್ನೋ ಸ್ವರ್ಗದಲ್ಲೊಂದು ರಕ್ಕಸನ ಜನ್ಮ ಆಗಿತ್ತು. ಆತನ ಹೆಸರೇ ಈ ಅಬ್ಬಾಸ್ ಶೇಖ್. ಜಮ್ಮು ಕಾಶ್ಮೀರದ ಪುಲ್ಗಾಮ್ನ ರಾಂಪುರದ ಒಬ್ಬ ರೈತನ 2ನೇ ಮಗ. ಈತನಿಗೆ 2 ಸಹೋದರರು. ಒಬ್ಬ ಇಬ್ರಾಹಿಂ ಈತನ ಅಣ್ಣ, ಇನ್ನೊಬ್ಬ ಅಶ್ರಫ್ ತಮ್ಮ. 1990 ಸಮಯದಲ್ಲಿ ಉಗ್ರಗಾಮಿಗಳ ಹಾವಳಿ ಭಾರತದಲ್ಲಿ ಹೆಚ್ಚಾಗಿತ್ತು. ನಿಮಗೆ ಗೊತ್ತಿರಲಿ, ಅದೇ ಸಮಯದಲ್ಲಿ ಕಾಶ್ಮೀರಿ ಪಂಡಿತರನ್ನ ಕಾಶ್ಮೀರದಿಂದ ಓಡಿಸಿದ್ದು ಕೂಡ ಹೌದು. ಸಿಕ್ಕಲ್ಲಿ ಹಿಂದೂಗಳ ನರಮೇಧ ನಡೆದಿದ್ದು ಕೂಡ ಆಗಲೇ. ಅಬ್ಬಾಸ್ಗೂ ಮುನ್ನ ಈತನ ಅಣ್ಣ ಇಬ್ರಾಹಿಂ ಬಂದೂಕು ಹಿಡಿದು ಮೊದಲು ಉಗ್ರಗಾಮಿ ಆಗ್ತಾನೆ. ಈತನಿಗೆ ಒಂದು ಬಿರುದು ಕೂಡ ಇದೆ. ನಮ್ಮಲ್ಲಿ ಹೇಳೋದು ಕೇಳಿರ್ತೀರ, ಆಗಿದ್ದ ಕಾಲದಲ್ಲೇ ಅವನು SSLC ಪಾಸ್ ಮಾಡಿದ್ದಂತೆ ಅಂತ. ಹಾಗೆ ಈ ಇಬ್ರಾಹಿಂ ರಾಂಪುರ ಸೆಕ್ಟರ್ನಲ್ಲಿ ಪಾಕಿಸ್ತಾನದಿಂದ ಟ್ರೈನಿಂಗ್ ಪಡೆದಿದ್ದ ಮೊದಲ ಉಗ್ರ. ಆದರೆ 1996ರಲ್ಲಿ ಸೆಕ್ಯೂರಿಟಿ ಫೋರ್ಸ್ನ ಎನ್ಕೌಂಟರ್ನಲ್ಲಿ ಈ ಇಬ್ರಾಹಿಂನ ಹತ್ಯೆ ಮಾಡಲಾಯಿತು. ಆಗ ಆತನ ತಮ್ಮ 20ರಿಂದ 25 ವರ್ಷದ ಅಬ್ಬಾಸ್ ಶೇಖ್ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ. ಈತ ಕೂಡ ಅಣ್ಣನಂತೆ ಪಾಕಿಸ್ತಾನ್ ಉಗ್ರ ಸಂಘಟನೆಗಳಾದ ಮುಜಾಹಿದ್ ನೆಟ್ವರ್ಕ್ ಹುಡುಗರನ್ನು ಬ್ರೈನ್ ವಾಶ್ ಮಾಡಿ ಭಯೋತ್ಪಾದಕರಾಗಿ ಮಾಡ್ತಿದ್ರು. ಅಂಥವರ ಕ್ಯಾಂಪನ್ನು ಇವನು ಸೇರಿಕೊಳ್ತಾನೆ. ಶೇಖ್ ಕುಟುಂಬದ 3ರಲ್ಲಿ 2 ಆಲ್ರೆಡಿ ಉಗ್ರಗಾಮಿ ಅನ್ನೋ ಕುಖ್ಯಾತಿಯನ್ನು ಪಡೆದುಕೊಂಡಾಗಿತ್ತು. ಆದರೆ 3ನೇ ಮಗ ಅಶ್ರಫ್ ಇವರೆಲ್ಲರಿಗಿಂತ ಚಿಕ್ಕವನಾದರೂ ಕೂಡ ಅಣ್ಣಂದಿರ ಹಾದಿಯಲ್ಲೇ ಬರ್ತಾನೆ. ಈ ನಡುವೆ ಅಬ್ಬಾಸ್ನನ್ನು ಉಗ್ರ ಅಂತ ಗುರುತಿಸಿ 2-3 ವರ್ಷ ಜೈಲಿಗೆ ಕೂಡ ಹಾಕಲಾಗುತ್ತೆ. ನಂತರ 2002ರಲ್ಲಿ ಬಿಡುಗಡೆಯಾಗಿ ಬಂದು ಅವನ ಅಣ್ಣ ಇಬ್ರಾಹಿಂ ಹೆಂಡತಿಯನ್ನೇ, ಅಂದರೆ ತನ್ನ ಅತ್ತಿಗೆಯನ್ನೇ ಮದುವೆ ಆಗ್ತಾನೆ. ಇದಾದ ನಂತರ ಭಯೋತ್ಪಾದನೆಯನ್ನು ಬಿಟ್ಟಂತೆ ತೋರಿಸ್ಕೊಂಡಿದ್ದ. ಇತ್ತ ಅಬ್ಬಾಸ್ ಭಯೋತ್ಪಾದಕನಾಗಿ 8 ವರ್ಷ ಆದಮೇಲೆ ಫಸ್ಟ್ ಟೈಮ್ 2004ರಲ್ಲಿ ಜಮ್ಮು ಕಾಶ್ಮೀರ್ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿ ಸ್ವಲ್ಪ ಸಮಯದ ನಂತರ ಬಿಟ್ಟು ಕಳಿಸಿದ್ರು. ಇದೇ ರೀತಿ ಸುಮಾರು ಸಲ ನಡೆದಿತ್ತು. 2004ರಲ್ಲಿ ಜೈಲಿಗೆ ಹೋಗಿ ಬಂದ ನಂತರ ಮತ್ತೆ ಹಿಜ್ಬುಲ್ ಮುಜಾಹಿದ್ದೀನ್ ಜೊತೆ ಸೇರಿಕೊಂಡಿದ್ದ. 2007ರಲ್ಲಿ ಈತ ಮತ್ತೆ ಅರೆಸ್ಟ್ ಆಗ್ತಾನೆ. ಇದೆಲ್ಲರ ಮಧ್ಯೆ ತಮ್ಮ ಅಶ್ರಫ್ ಮತ್ತೆ ಇದೇ ಕಡೆ ವಾಲಿದ್ದ. 1,20,000 ಕೊಟ್ಟು AK-47 ಗನ್ನನ್ನು ಖರೀದಿ ಮಾಡಿ ಕಾಡಿನ ಒಳಗೆ ಸೇರಿಕೊಂಡಿದ್ದ. ಇದೆಲ್ಲ ನಡೆದ 40 ದಿನಗಳಲ್ಲಿ ಸೆಕ್ಯೂರಿಟಿ ಫೋರ್ಸ್ನ ಎನ್ಕೌಂಟ್ರಲ್ಲಿ ಅಶ್ರಫ್ ಹತನಾಗಿಬಿಟ್ಟಿದ್ದ. ಕುಟುಂಬದ 3 ಜನರಲ್ಲಿ 2 ಹತ್ಯೆ ಆಗಿತ್ತು. ಅಬ್ಬಾಸ್ ಶೇಖ್ ಯಾವಾಗ ತಮ್ಮನ ಎನ್ಕೌಂಟರ್ ಬಗ್ಗೆ ತಿಳಿಯುತ್ತೋ ಆಗ ಆತ ಜೈಲಿನಲ್ಲಿದ್ದ. 2010ರಲ್ಲಿ ಮತ್ತೆ ರಿಲೀಸ್ ಆಗಿ ಹೊರಗೆ ಬರ್ತಾನೆ. ಜೈಲಿನಿಂದ ಹೊರಗೆ ಬಂದ ಮೇಲೆ ಒಬ್ಬ ಟೈಲರ್ ಆಗಿ ರಾಂಪುರದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದ. ಹಂದಿ ಗಲೀಜು ತಿನ್ನೋದು ಬಿಡುತ್ತೆ ಅಂದರೆ ನಂಬೋದಕ್ಕೆ ಸಾಧ್ಯ ಉಂಟಾ? ಹಾಗೆ ಇಲ್ಲೂ ಕೂಡ ಅಷ್ಟೆ.
ಟೇಲರ್ ಕೆಲಸ ಜಸ್ಟ್ ಪಾರ್ಟ್ ಟೈಮ್ ಕೆಲಸ ಅಷ್ಟೇ. ಆತನ ಮುಖ್ಯ ಕಸುಬು ಭಯೋತ್ಪಾದನೆ. ಹಿಜ್ಬುಲ್ ಮುಜಾಹಿದ್ದೀನ್ಗೆ ಭೂಗತನಾಗಿ ಕೆಲಸ ಮಾಡಿಕೊಂಡಿದ್ದ. 3 ವರ್ಷಗಳ ಕಾಲ ಈತ ಇದೇ ಕೆಲಸವನ್ನು ಮಾಡ್ತಿದ್ದ. ನಂತರ ಹಳೆಯ ಭಯೋತ್ಪಾದಕರನ್ನು ಮತ್ತೆ ರಿಯಾಕ್ಟಿವ್ ಮಾಡೋದಕ್ಕೆ ಟ್ರೈ ಮಾಡಿದ್ದ. ಆ ಸಮಯದಲ್ಲಿ ಸೌತ್ ಕಾಶ್ಮೀರದ ಸ್ಪೆಷಲ್ ಫೋರ್ಸ್ 3ನೇ ಬಾರಿ ಆತನನ್ನು ಅರೆಸ್ಟ್ ಮಾಡ್ತಾರೆ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಕಾಡ್ಬೋದು, ಇದು ಹುಚ್ಚು ನಾಯಿ ಅಂತ ಗೊತ್ತಿದ್ರೂ ಯಾಕೆ ಪೊಲೀಸರು ಅವನನ್ನು ಅರೆಸ್ಟ್ ಮಾಡಿ ಪದೇ ಪದೇ ವಾಪಸ್ ಬಿಟ್ಟು ಕಳಿಸ್ತಾ ಇದ್ರು, ಹೊಡೆದಾಕಬಹುದಿತ್ತಲ್ಲ ಅಂತ. ಅಷ್ಟೊಂದು ಒತ್ತಡ ಆತನ ಮೇಲಿತ್ತು. ಅದು ಯಾರು ಒತ್ತಡ ಅನ್ನೋದು ಇನ್ನೂ ಗೊತ್ತಿಲ್ಲ. ನಂತರ 2014ರಲ್ಲಿ ಮತ್ತೆ ಮನೆ ಬಿಟ್ಟು ಹೋದ ಅಬ್ಬಾಸ್ ಹಿಜ್ಬುಲ್ ಮುಜಾಹಿದ್ದೀನ್ನ ಸೇರ್ಕೊಳ್ತಾನೆ. 1996ರಿಂದ 2016ರ ನಡುವೆ ಆತ ಹೇಗೆ ಸೆಕ್ಯೂರಿಟಿ ಫೋರ್ಸ್ನ ರೇಡಾರ್ನಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದ. ಅಲ್ಲಿಂದ 7 ವರ್ಷಗಳ ಕಾಲ ಈತನನ್ನು ಹಿಡಿಯೋಕೆ ಆಗಿರಲಿಲ್ಲ. ಇವನ ಅಣ್ಣ ತಮ್ಮಂದಿರು ತುಂಬ ಜನ ಭಯೋತ್ಪಾದಕರಾಗಿ ಪ್ರಾಣ ಕಳೆದುಕೊಂಡಿದ್ದಾರೆ. 17 ಮಂದಿ ಹೀಗೆ ಎನ್ಕೌಂಟರ್ ಆಗಿದ್ದಾರೆ. ಈ ವಿಷಯದಲ್ಲಿ ಹೆಣ್ಣುಮಕ್ಕಳೇನು ಕಡಿಮೆ ಇರಲಿಲ್ಲ. ಅಬ್ಬಾಸ್ನ ತಂಗಿ ನಸೀಬಾ ಬಾನು ಮಗನೂ ಕೂಡ ಭಯೋತ್ಪಾದನೆ ಸೇರಿಕೊಂಡಿದ್ದ. ನಸೀಬಾ ಬಾನು ಬ್ರೈನ್ ವಾಶ್ ಮಾಡಿ ಅಲ್ಲಿರುವ ಹುಡುಗರನ್ನು ಭಯೋತ್ಪಾದನೆಗೆ ಸೇರಿಸ್ತಾ ಇದ್ಲು. ಇದೇ ಆರೋಪದ ಅಡಿ ಆಕೆಯನ್ನು ಕೂಡ ಅರೆಸ್ಟ್ ಮಾಡಿದ್ರು. ಅಬ್ಬಾಸ್ನ ಮುಖ್ಯ ಕೆಲಸ ಏನಂದರೆ ಕಾಶ್ಮೀರದ ಯುವಕರನ್ನು ಬ್ರೈನ್ ವಾಶ್ ಮಾಡಿ ಭಯೋತ್ಪಾದನೆಗೆ ಸೆಳೆಯೋದು. ಈ ಮಧ್ಯೆ ಆತನ ವರ್ಕ್ ಸ್ಟೇಷನ್ ಏನಿತ್ತು ಅದನ್ನು ಪುಲ್ಗಾಮ್ನಿಂದ ಶ್ರೀನಗರಕ್ಕೆ ಕೂಡ ಶಿಫ್ಟ್ ಮಾಡ್ಕೊಂಡಿದ್ದ. 2020ರಲ್ಲಿ ಶ್ರೀನಗರವನ್ನು ಸೆಕ್ಯೂರಿಟಿ ಫೋರ್ಸ್ ಭಯೋತ್ಪಾದನಾ ಮುಕ್ತ ಅಂತ ಘೋಷಣೆ ಮಾಡಿತ್ತು. ಆದರೆ ಅಬ್ಬಾಸ್ ಆ ಸಮಯದಲ್ಲೇ ಕೇವಲ 6 ತಿಂಗಳಲ್ಲಿ 7 ಹೊಸ ಆತಂಕವಾದಿಗಳನ್ನು ಸೇರಿಕೊಂಡಿದ್ದ. ಆದ್ದರಿಂದ ಈತನನ್ನು TRFನ ಚೀಫ್ ಆಗಿ ಮಾಡಿದರು. ಅದೇ ಕಾರಣಕ್ಕೆ ಅವನನ್ನು ಎಲ್ಲರೂ ಗುರುವಾಗಿ ನೋಡ್ತಾರೆ. 2021ರಲ್ಲಿ ಕಾಶ್ಮೀರಿ ಪೊಲೀಸ್ ಟಾಪ್ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರ ಲಿಸ್ಟನ್ನು ಬಿಡುಗಡೆ ಮಾಡುತ್ತೆ. ಅದರ ಟಾಪ್ನಲ್ಲಿ ಇದ್ದ ಹೆಸರು ಈ ಅಬ್ಬಾಸ್. ಅವನ ಬಳಿ 26 ವರ್ಷದ ಅನುಭವ ಇತ್ತು. ಪೊಲೀಸ್ ದಾಖಲೆ ಪ್ರಕಾರ 27 ಭಯೋತ್ಪಾದಕ ಅಟ್ಯಾಕ್ನಲ್ಲಿ ಆತನ ಕೈವಾಡ ಇತ್ತು. ತುಂಬ ಜನರ ಹತ್ಯೆಯಲ್ಲೂ ಈತ ನೇರವಾಗಿ ಭಾಗಿಯಾಗಿದ್ದ. ಫೈನಲಿ 2021ರಲ್ಲಿ ಪೊಲೀಸರ ಎನ್ಕೌಂಟರ್ನಲ್ಲಿ ಈತ ಸತ್ತು ಬಿದ್ದಿದ್ದ. ಈ ರೀತಿಯಾದ ಘಟನೆ ಕಾಶ್ಮೀರದಲ್ಲಿ ನಡೀತಾನೆ ಬಂದಿದೆ. ಅದಕ್ಕೆ TRFನಂತಹ ಆತಂಕೀಯ ಸಂಘಟನೆ LEM, ಲಷ್ಕರ್ ಇ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಕಾಶ್ಮೀರಿ ಟೈಗರ್ಸ್ ಅಂತಹ ಸಂಘಟನೆಗಳನ್ನು ಮೊದಲು ನಾವು ಮುಗಿಸ್ಬೇಕು. ಇವರ ಬೇಸ್ಗಳು ಎಲ್ಲೆಲ್ಲಿದೆಯೋ ಅಲ್ಲಿಂದಲೇ ಬುಡ ಸಮೇತ ಕಿತ್ತಾಕಬೇಕು. ನಾವು ಈ ಬೆಳೆಗಳ ಮಧ್ಯೆ ಇರೋ ಕಳೆಗಳನ್ನು ಬುಡ ಸಮೇತ ಕಿತ್ತಾಕ್ತೀವಲ್ಲ, ಹಾಗೆ ಇವರನ್ನು ಕೂಡ ಕಿತ್ತೆಸಿಬೇಕು. ಅದೇ ಕೆಲಸವನ್ನು ಈಗ ಭಾರತ ಮಾಡ್ತಾ ಇದೆ. ಆದಷ್ಟು ಬೇಗ ಸ್ವಚ್ಛತಾ ಅಭಿಯಾನ ಮುಕ್ತಾಯ ಆಗಲಿ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ನಮ್ಮ ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.